ಸ್ನೇಹ ಯಾವಾಗಲೂ ಉತ್ತಮ. ಭೂತಗಳನ್ನು ಹಿಡಿದ ಅಜ್ಜಿ. ಏನದು ವಿಚಿತ್ರ ಶಬ್ದ? ಓ ಗೊತ್ತಿಲ್ಲ. ಯಾರೋ ಗಂಟೆ ಹೊಡೆದಂಗಿದೆ. ದೆವ್ವ? ಅಯ್ಯೋ ಅಯ್ಯೋ ಭೂತಾನ! ಅಯ್ಯಯ್ಯೋ, ಕಾಡಲ್ಲಿ ದೆವ್ವ ಇದೆ. ಅಯ್ಯಯ್ಯೋ ಅಯ್ಯೋ ಭೂತ ಭೂತ ಭೂತ! ಅಯ್ಯೋ, ಯಾರ್ ಹೇಳಿದ್ದು ಅದು ದೆವ್ವ ಅಂತ? ನೀವೇನಾರ್ ನೋಡಿದ್ರಾ? ಹಾ, ಅಲ್ಲ, ಆದ್ರೆ ಅದು ದೆವ್ವನೇ ಆಗಿರ್ಬೇಕು. ನಾವು ನಿಜ ತಿಳಿಯೋ ತನಕ ಅದನ್ನ ಒಪ್ಪೋಕ್ಕಾಗೋಲ್ಲ. ಸತ್ಯ ಕಾಡಿನ ಒಳಗೆ ಅಡಗಿದೆ. ಈ ಸಮಸ್ಯೆ ಹಿಂದಿನ ರಹಸ್ಯ ಏನು ಅಂತ ಬಿಡಿಸ್ತೀನಿ. ನಾನು ಕಾಡೊಳಗೆ ಹೋಗ್ತೀನಿ, ಬೇಗ ಬರ್ತೀನಿ. ಇವುಗಳ ಪುಟ್ಟಭೂತಗಳು. ಮೂಢ ಜನರು ಇಲ್ಲಿ ಭೂತ ಇದೆ ಅಂತ ಅನ್ಕೊಂಡಿದ್ದಾರೆ. ಪೆದ್ರು, ಅವರಿಗೆ ನಾನು ಪಾಠ ಕಲ್ಸಕ್ಕೆ ಒಳ್ಳೆ ಅವಕಾಶ. ಏನು ಮಾಡ್ಬೇಕು ಅಂತ ನನಗೆ ಗೊತ್ತು. 1 ಕಿಲೋ ಕಡಲೆಕಾಯಿ ಕೊಡಿ. ಸರಿ, ಬೇರೆ ಏನಾದ್ರು? ಆ ಬಾಳೆಗೊನೆಯನ್ನು ಪೂರ್ತಿ ಕೊಡಿ. ಸರಿ, ಅಜ್ಜಿಗೆ ಇಷ್ಟು ಬಾಳೆಹಣ್ಣು ಯಾಕೆ ಬೇಕು? ಧನ್ಯವಾದ ತಮ್ಮ. ತುಂಟ ಕಪಿಗಳೇ, ಪುಟ್ಟ ಭೂತಗಳೇ, ನಿಮ್ಮ ತುಂಟಾಟನ ಇವತ್ತು ನಿಲ್ಲಿಸ್ತೀನಿ ನಾನು. ನನ್ನ ಉಪಾಯ ಫಲಿಸ್ತು. ದೇ ಸರಿಯಾದ ಸಮಯ. ಕೊನೆಗೂ ಸಿಕ್ತು. ಧೈರ್ಯವಂತ ಅಜ್ಜಿ, ಬನ್ನಿ ಬನ್ನಿ. ಏನಾದ್ರೂ ಒಳ್ಳೆ ಸುದ್ದಿ? ಹೌದು ಮಹಾರಾಜ, ಭೂತಾನ ಸೋಲ್ಸಿ ಈ ಗಂಟೆ ತಂದಿದ್ದೀನಿ. ಹೌದಾ? ಭೂತ ಎಲ್ಲಿತ್ತು? ನೋಡಕ್ಕೆ ಹೇಗಿತ್ತು? ಭೂತ ಬೂದ್ ಬಣ್ಣದ್ದು. ಹೌದಾ? ಅದು ಎತ್ತರದ ಮರದ ಮೇಲಿತ್ತು. ಮತ್ತೆ ಅದು ನೋಡೋಕೆ ಹೇಗಿತ್ತು ಅಂದ್ರೆ ಹೇಗೆ ಕೋತಿ ತರಹ. ನಿಜನಾ? ಮಹಾರಾಜ, ಕಾಡಲ್ಲಿ ಭೂತಗಳು ಇರ್ಲೇ ಇಲ್ಲ. ಅದೆಲ್ಲ ಬರೀ ಕೋತಿಗಳ ಗುಂಪು ಅಷ್ಟೇ. ನಮ್ಮ ದೇವಸ್ಥಾನದಿಂದ ಕಳವಾಗಿತ್ತಲ್ಲ ಗಂಟೆ, ಅದ್ರ ಜೊತೆ ಆಟ ಆಡ್ತಿದ್ವು ಕೋತಿಗಳ ಗುಂಪು. ಯಾರೋ ಕಳ್ಳ ಅದನ್ನ ಕದ್ದು ಕಾಡಲ್ಲಿ ಬಿಟ್ಟು ಹೋಗಿರ್ಬೇಕು. ನಮ್ಮ ಮೂಢ ಜನರು ಅದನ್ನ ಭೂತ ಅಂದ್ಕೊಂಡ್ರು. ಧೈರ್ಯವಂತ ಅಜ್ಜಿ, ನೀವು ನಮಗೆ ಒಳ್ಳೆ ಪಾಠ ಕಲಿಸಿದ್ದೀರಾ. ಧನ್ಯವಾದಗಳು.